ಕಡಿಬಿಡುಕಿ ಕಡಿಬಿಡುಕಿ. ಏ ಎಲ್ಲೆಲ್ಲಿ ಕರ್ಕೊಂಬರ್ತೈತ್ಲಿಪ್ಪ ಗೂಗಲ್. ಎಸ್ ತ್ರಾಸ ತಗೊಂಡು ಇದನ್ನು ದಾಟಿದ್ವಿ, ಹುಬ್ಳಿ ಟ್ರಾಫಿಕ್ ದಾಟಿದ್ವಿ. ಟೈಮ್ 7:32. ಓ ಅಣ್ಣ 7:32 ಆಗೈತಿ. ಸೊ ಆಲ್ಮೋಸ್ಟ್ 9 ಗಂಟೆ ಆಕೈತಿ ನಾವು ಅಲ್ಲಿ ಮುಟ್ಟೋದು. 9 ಆತಂದ್ರೆ ನಾಷ್ಟ ಗಿಷ್ಟ ಮಾಡಿ 10 ಹೇಳೋದು ಬಿಡು. 10 ಅಂದ್ರೆ ಆಗೋದಿಲ್ಲ, 11 ಮಟ ಹಿಡಿರ್ಲೆಕ್ಕ. ನೋಡು ಬರ್ರಿ ಏನೇನು ಆಕೈತಿ. ಲೇಟ್ ಅಂತೂ ಆಗೇ ಬಿಟ್ಟೈತಿ, ಏನು ಮಾಡೋಕ್ಕೆ ಬರೋಂಗಿಲ್ಲ. ಸೊ ಇದು ರೇಂಜ್ ಆಗಡಿ ಏನು ಚೊಕ್ಕ ಇಲ್ಲ, ಒಂದು ಸ್ವಲ್ಪ ಥಂಡಿ ಒಳಗೆ ಬಿಡುವಲ್ದ. ಗ್ಲೌಸಿಂದ ಥಂಡಿ ಹೊಂಟೈತಿ ಒಳಗೆ, ಡೇಂಜರ್ ಥಂಡಿ ಅಂದ್ರೆ ಅಷ್ಟು ಹಂಗಿಲ್ಲ, ಬಟ್ ಥಂಡಿ ಐತಿ, ಫೀಲ್ ಆಗತ್ತದ. ಬಾಯ್ಸ್ ಬಂದ್ವಿ, ನಾವು ಹೈವೇಗೆ ಬಂದೀವಿ. ಮಸ್ತ್ 85-90 ಮಟ ಹೊಡೆಯೋದೆ. ಥಂಡಿ ಅಂತೂ ಭಾಳ ಐತಿ, ಭಾಳ ಡೇಂಜರ್ ಥಂಡಿ ಐತಿ. ಕೈ ಎಲ್ಲ ಫ್ರೀಸ್ ಆಗಾವು ಫುಲ್. ಬಟ್ ಮಜಾ ಬರೋದು ಈ ಟೈಪ್ ಹೊಡೋಕ್ಕೂ ಒಂದು ಮಜಾ. ನಲ್ಲುಡಿ ಟೋಲ್ ಬಂದ್ವಿ. ಟೋಲ್ ಪ್ಲಾಜಾ ಅಹೆಡ್ 500 ಮೀಟರ್. ಸುಂಕ ವಸೂಲಾತಿ ಕೇಂದ್ರ 500 ಮೀಟರ್. ಇಲ್ಲಿಂದ ಗದಗ ಆಲ್ಮೋಸ್ಟ್ 35 ರೂಪಾಯಿ ಕಿಲೋಮೀಟರ್. ಅಲ್ಲಿ ಬರ್ತಾರೆ 33. ಗದಗ ಈಸ್ 33 ಕಿಲೋಮೀಟರ್. ಗದಗ 33 ಕಿಲೋಮೀಟರ್ ದೂರದಲ್ಲಿದೆ. ಬಸ್ದಾಗ ಅನೌನ್ಸ್ ಮಾಡ್ತಾರಲ್ಲ ಹಂಗೆ ಮಾಡತ್ತೇನು. ಕೈಗಷ್ಟ ಥಂಡಿ ಹತ್ತಾತೈತಿ, ಭಾಳ ಡೇಂಜರ್ ಹತ್ತಾಕತೈತಿ. ಮಾತಾಡ್ಕದ ಎಲ್ಲ ಹೊಂಟಾನ. ಲಾಂಗ್ ವೆಹಿಕಲ್ ಕೀಪ್ ಸೇಫ್ ಡಿಸ್ಟೆನ್ಸ್. ಎಸ್ ಬ್ರೋ, ಐ ಗಾಟ್ ಯು. ಗದಗ ಇನ್ನೊಂದು 15 ಕಿಲೋಮೀಟ್ರ್ ಐತಿ. ನೋಡ್ರಿ ಹಿಂಗೈತಿ ವೆದರ್, ಥಂಡಿ ಐತಿ. ಈಗ ಸ್ವಲ್ಪ ಸಣ್ಣಗೆ ಕಡಿಮೆ ಆಗತೈತಿ. 8 ಗಂಟೆ ಆ ಟೈಮ. ಸೊ ಮೇ ಬಿ ಸ್ವಲ್ಪ ಸಣ್ಣಗೆ ಕಡಿಮೆ ಆಗತೈತಿ ಥಂಡಿ. ಬಟ್ ಸೂರ್ಯ ನೋಡ್ರಿ ಅಗದಿ ಎದುರುಗಡೆನ ಅದಾನ, ಬಂದು ಮುಖದ ಮ್ಯಾಗ ಪಪ್ಪಿ ಕೊಡಾಕತ್ತಾನ. ಏನು ಮಾಡೋಕೆ ಬರೋಂಗಿಲ್ಲ, ಹಾಗೆ ಹೊಡೆಯೋದು. ಮಜಾ ಅಂತೂ ಬರೋದು. ಗದಗ ನೋಡ್ರಿಪ್ಪ ಬಂತೆ. ಇಲ್ಲಿಂದ ಇನ್ನೊಂದು 60 ಕಿಲೋಮೀಟ್ರ್ ಐ ಗ್ಯಾಸ್. ಕೊಪ್ಪಳ ಎಷ್ಟೈತಿ? 69 ಐತಿ ಕೊಪ್ಪಳ. ಗದಗ ಇಲ್ಲೇ ಲೆಫ್ಟ್ ತೊಗೊಂಡ್ರೆ 6 ಕಿಲೋಮೀಟ್ರ್. ಸೊ ಕೊಪ್ಪಳ ಮಟ್ಟ ಅಂತೂ ನಾನ್ ಸ್ಟಾಪ್ ಹೊಡಿಯೋದೈತಿ. ನಿಂತ್ವಿ ಅಂದ್ರೆ ಈಗ ಟೈಮ್ ಆಗ್ಬಿಡ್ತೈತಿ. ಈಗ ಆಲ್ರೆಡಿ 8 ಆತ. 8ಕ್ಕೆ ರೀಚ್ ಆಗೋ ಪ್ಲ್ಯಾನ್ ಇತ್ತು ನಂದು. ಬಟ್ ಏನು ಮಾಡೋಕೆ ಬರೋಂಗಿಲ್ಲ, ಟೈಮ್ ಆಗ್ತೈತಿ. ಟೈಮ್ ಆತ. ಸೊ ಏನಾಕೈತಿ ನೋಡೋಣ ಬರ್ರಿ. ಇಲ್ಲೇ ಲೆಫ್ಟ್ ಹೋದ್ರೆ ಲೆಫ್ಟ್ ಹೋಗಿ ಮತ್ತು ಲೆಫ್ಟ್ ಹೋದ್ರೆ ಗದಗ. ಇಲ್ಲೇ ಗದಗ ಬೈಪಾಸ್ ಮಾಡತ್ತೇವೆ ನಾವು. ಗದಗ ಸಿಟಿ ಒಳಗೆ ಹೋಗಂಗಿಲ್ಲ. ಮೇ ಬಿ ಬರೋ ಮುಂದೆ ಏನಾರ ಹೋಗ್ಬೋದ ಟೈಮ್ ಇದ್ರೆ. ಇಲ್ಲಾಂದರೆ ಸೀದಾ ಹುಬ್ಬಳ್ಳಿ ಹೋಗ್ಬಿಡ್ತೀವಿ. ಈಗಂತೂ ಸೀದಾ ಕೊಪ್ಪಳ ಹೋಗ್ಬೋದು. ಕೊಪ್ಪಳ ಮಠ ಅಂತೂ ಎಲ್ಲೂ ನಿಂದ್ರಂಗಿಲ್ಲ. ಕೊಪ್ಪಳನಾಗೂ ನಿಂದ್ರೋದಕ್ಕಂದ್ರೆ ಹೆಂಗೆ ಹೋಗೋದು ಗೊತ್ತಿಲ್ಲ ಕೊಪ್ಪಳದಿಂದ. ಸೊ ಇದನ್ನು ಹಾಕ್ಬೇಕು, ಮ್ಯಾಪ್ ಹಾಕ್ಬೇಕು ಮೊಬೈಲ್ದಾಗ. ಮ್ಯಾಪ್ ಹಾಕ್ಕೊಂಡು ಹೋಗೋದು. ಬಟ್ ಅಲ್ಲಿ ಮಠ ಅಂತೂ ನಿಂದ್ರಂಗಿಲ್ಲ ಎಲ್ಲೂ. ಅಲ್ಲಿ ಮಠ ಸ್ಟ್ರೇಟ್. ಸೆಕೆಂಡ್ ಟೋಲ್ ಇದೆ. ಯಾವ ಟೋಲ್ ಇದೆ ಗೊತ್ತಿಲ್ಲ, ಹೆಸರು ಬರ್ದಿಲ್ಲ ಅಲ್ಲೂ. ಅಲ್ಲೇ ಬರ್ದಿರ್ಬೇಕು ಮುಂದೆ. ಬಟ್ ಕೊಪ್ಪಳ ಏನೋ ಒಂದು 30 ಕಿಲೋಮೀಟ್ರ್ ಅಷ್ಟೇ ಆಗ್ಬೇಕು. ಅಲ್ಲಿ ಬರ್ದಿದ್ರೆ ಕಾಣಿಸ್ತೈತಿ, ಕಾಣಲಿಲ್ಲ. ನೋಡೋ ಅಷ್ಟೊತ್ತಿಗೆ ಹಾರ್ತದೆ.
ಅಲ್ಲೇನೋ ಬರ್ದಾರ ಹಳ್ಳಿಗುಡಿ ಹಳ್ಳಿಗುಡಿ ಟೋಲ್. ಎಸ್, ಮಸ್ತ್ ಗಾಡಿ ಅಂತೂ ಮಸ್ತ್ ಪರ್ಫಾರ್ಮ್ ಮಾಡತೈತಿ. ಮೈಲೇಜ್ ಮಸ್ತ್ ಏರಾಕತೈತಿ, ಮಜಾ ಬಂತು ನಂಗೆ ನೋಡಿ. ಸೊ ಎಸ್, ಹೊಂಟೇವು. ನಿಂತೇ ಇಲ್ಲ, ಹುಬ್ಬಳ್ಳಿದಿಂದ ಹತ್ತದವ್ರು ಎಲ್ಲೂ ನಿಂತಿಲ್ಲ. ಇದು ರೈಡರ್ಸ್ ಹಂಗೆ ನೋಡಿದಾಗ ಖುಷಿ ಆಕೈತಿ ಬರೋದನ್ನವ್ರದ್ದು ನೋಡಿದಾಗ. ಬೈಕ್ ನಾಗ ಟೂರ್ ಮಾಡೋರದ್ದು ಇದನ್ನ ಬೇರೆ, ಕೆಪಾಸಿಟಿನ ಬೇರೆ. ಇಲ್ಲಿ ಏನು ಡೈವರ್ಷನ್ಪ ಇದೆ, ಇಲ್ಲೇ ಹೊಡಿಬೇಕು ಎಲ್ಲಿ ಹೊಡಿಬೇಕು ಗೊತ್ತಾಗಲಿಲ್ಲ. ಓಹೋ, ಒಂದು ಫುಲ್ಲರ ಹಾಕರು ಕಾಣಿಸ್ಲಿಲ್ಲ ಅಂದ್ರೆ ಹೋಗಿ ಹಾಕೋರು ನಾವು ಅಲ್ಲಿ. ಡೈವರ್ಷನ್ ಡೇಂಜರ್, ಅಲ್ಲೇ ಡೇಂಜರ್ ಡೈವರ್ಷನ್ ಇತ್ತು, ಇಲ್ಲಿ ಡೈವರ್ಷನ್ ಡೇಂಜರ್ ಐತಿ. ಕೊಪ್ಪಳ ರೀಚ್ ಆದ್ವಿ. ಹಿಂಗೆ ಹೋದ್ರೆ ಕೊಪ್ಪಳ, ನಾವು ಸೀದಾ ಹೊಂಟೇವೆ. ಮ್ಯಾಪಿಗೆ ಏನೋ ಆಗೈತಿ, ಲಪವ ಹೊಡೆದೈತಿ. GPS ಅದು ಕರೆಕ್ಟಾಗಿ ತಗೋವಲ್ದು. ಎಲ್ಲೆಲ್ಲೋ ಹಾಸಿ ಏನೇನೋ ಮಾಡಿ ಬಂದ್ವಿ. ಏನಿದೆ ರೋಡ ಬ್ಲಾಕ್ ಮಾಡ್ಯಾರ, ನಾ ಎದಕ್ಕೆ ಮಾಡ್ತಾರೆ ಹಿಂಗೆ? ಯಾರು ನಿಂತೇನೂ ಇಲ್ಲ. ಮತ್ತೆ ತಿಳಿಯಲ್ಪ, ನೋಡಲ್ಲ ಟ್ರಕ್ಗಳೆಲ್ಲ ಫುಲ್ ಸೈಡಿಂದ ಹೊಂಟವು. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಮೋಸ್ಟ್ಲಿ ಅದ ಗುಡ್ಡ ಅನ್ನಿಸ್ತೈತಿ, ಗೊತ್ತಿಲ್ಲ. ಟ್ರೈನಿಗೆ ಹೊರನಡಾತನ್ನ ಗೊತ್ತಲ್ಲ ನಮಗೂ. ಉಡಾಳ ಕಡಿಬಿಡುಕಿ ಡ್ರಾಮಾ ಆಯ್ತು ನೋಡಲ್ಲ, ಉಡಾಳ ಕಡಿಬಿಡುಕಿ ಅಂತ. ಆಲ್ಮೋಸ್ಟ್ ಅಂಜನಾದ್ರಿ ಬಂದ್ವಿ. ನೋಡ್ರಿ ಹಂಗೆ ಲ್ಯಾಂಡ್ಸ್ಕೇಪ್ ಹೆಂಗೆ ಚೇಂಜ್ ಆದ ನೋಡ್ರಿ. ಎಲ್ಲ ಕಲ್ಲಿನ ಗುಡ್ಡ ಮಸ್ತ್ ನೋಡ್ರಿ, ಎಲ್ಲ ಕಲ್ ಗುಡ್ಡ, ಮಜಾ ಆಯ್ತು. ಇದು ನನ್ನ ಮೊಬೈಲಲ್ಲಿ ಏನಾಗೈತೆ ಗೊತ್ತಿಲ್ಲ, ಕರೆಕ್ಟಾಗಿ ತೋರಿಸೋಲ್ದು. ಬಟ್ ನೋಡೋಣ ಬರ್ರಿ. ನೋಡ್ರಿ ಯಾರ ಹೋಗಿ ಹಂಗೆ ಇಟ್ಟಂಗೆ ಅನಿಸ್ತೈತಿ. ಅಲ್ಲಿ ನೋಡ್ರಿ, ಅಲ್ಲಿ ಆಫಲ್ಲಿ ನೋಡ್ರಿ, ಅದು ಯಾರ ಹೋಗಿ ಇಟ್ಟಂಗೆ ಅನ್ನಿಸ್ತದ ಅದು. ಒಂದ್ರ ಮ್ಯಾಗ ಒಂದು ಭಾರಿ ಬಾಯಿದೆ ಲ್ಯಾಂಡ್ಸ್ಕೇಪ್. ತಿಳಿಯಂಗಿಲ್ಲ ಹೆಂಗಾಗ್ಯಾವ ಅಂತ ಗೊತ್ತಾಗಂಗಿಲ್ಲ ಆ ಗುಡ್ಡ. ಅದು ಅಂಜನಾದ್ರಿ ಇಲ್ಲೇ ಮ್ಯಾಗ ಐತಿ, ಇಲ್ಲೇ ಲೆಫ್ಟ್ ಸೈಡ್. ಮಂದಿ ಆಲ್ರೆಡಿ ಭಾಳ ಅದಾರ ಅನ್ಸಾತೈತಿ. ನೋಡೋದು ತಿಳಿಬೇಡ ತಡಿ. ಅಂಜನಾದ್ರಿ ಬೆಟ್ಟ.
లేదు ತೊಣಗೋಗ ಕೆಳಗಿಲ್ಲ ಇಷ್ಟು ತೊಂದರೆ ಐತಲ್ಲ ಸ್ಟೋನ್ ಅಲ್ಲ, ಅಂದ್ರೆ ಏಕಶಿಲ ಅಲ್ಲ. ಇದರಲ್ಲಿ ಬೇರೆ ಬೇರೆ ಬಿಡಿ ಭಾಗಗಳಿದಾವೆ. ಇಲ್ಲಿ ನೋಡಿ, ಈ ಲೈನ್ ಏನ್ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಬಿಡಿ ಭಾಗಗಳು. ಇದು 24 ಪೀಸ್ಗಳಿದೆ, 24 ಪೀಸ್ಗಳಲ್ಲಿದೆ. 7 ಲೇಯರ್ಸ್, ಅಂದ್ರೆ ಕೆಳಗಡೆಯಿಂದ ಮೇಲ್ಗಡೆ ಭಾಗಗಳು 7 ಭಾಗಗಳಾಗಿದ್ದಾವೆ. ಓಕೆ, ಈ ರಥ ಚಲಿಸೋದಲ್ಲ, ಈ ವೀಲ್ಗಳು ಏನಿದೆಯಲ್ಲ ಇದನ್ನ ಅವರು ತಿರುಗಿಸೋದು, ಸುತ್ತಿಸಿದಾಗ ಈ ರಥ ಚಲಿಸ್ತಿದೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊತಿದ್ವಿ, ಕಲ್ಪನೆ ಮಾಡ್ಕೊಂತ ಇದ್ವಿ. ಪುರಾವೆಯಲ್ಲಿ ಆನೆಗಳನ್ನು ತಂದು ಇಲ್ಲಿ udah kaki kan udah parah. ವಾಪಸ್ ಹೊಂಟೇವಿ ಹುಬ್ಬಳ್ಳಿ ಕಡೆಗೆ. 3:30 ಆ ಟೈಮ್. ದಿಸ್ ವಾಸ್ ಹಂಪಿ. ಇಟ್ ವಾಸ್ ಗುಡ್. ಈಗ ವಾಪಸ್ ಹೋಗೋಣ. ಕತ್ಲಾಗೊಳಗೆ ಊರು ಸೇರಿದ್ರೆ ಬೆಸ್ಟ್. ಪೆಟ್ರೋಲ್ ಹಾಕಿಸ್ಬೇಕು. ಆ್ಯಕ್ಚುಲಿ ಲೋ ಫ್ಯೂಲ್ ಐತಿ, ಬಟ್ ಹೆಂಗೋ ಏನೋ ಹೇಳತ್ತಿದ್ದೆ ಅಲ್ಲಣ್ಣ, ನೆನ್ಪಾರ್ದಾನ. ಹಾಂ, ಪೆಟ್ರೋಲ್ 104 ರೂಪಾಯಿ ಇಟ್ಟ, 104 ಪಾಯಿಂಟ್ ಸಮಥಿಂಗ್ ಐತಿ. ಮತ್ತು ಇದನ್ನೇ ಹೇಳ ಕೊಪ್ಪಳದಾಗ ನೋಡೋಣ. ಕೊಪ್ಪಳ ಸಮೀಪ ಎಷ್ಟೈತಿ? ಒಂದು 50-40 ಕೆಳಗೆ ತೋರ್ಸಾಕತ್ತ ರೇಂಜ್ ಅಂದ್ರೆ ಹಾಕಿಸ್ಬಿಡ್ತೇನೆ. ಅಲ್ಲಿ ಮಠ ಅಂತೂ ಹೋಗ್ತೈತಿ. ನಾ ಅಷ್ಟು ಎಕ್ಸ್ಟ್ರೀಮ್ ಯಾವಾಗೂ ಹೊಡೆದಿಲ್ಲ ಈ ಗಾಡಿ, ಬಟ್ ಅದ ಟ್ರೈ ಅಂತೂ ಮಾಡೋಣ. ಟ್ರೈ ಮಾಡೋಕ್ಕೇನು ಹೊಂಟೈತಿ, ಏನಾಗಲ್ಲ. ನಂಗೆ ಗೊತ್ತೈತಿ ರಿಸರ್ವ್ನಾಗ ಇನ್ನೂ ಭಾಳ ಐತಿ. ರಿಸರ್ವ್ನಾಗ ಅಟ್ಲೀಸ್ಟ್ ಇನ್ನೂ 4 ಲೀಟ್ರ್ ಐತಿ.
ಸೊ 4 ಲೀಟರ್ 25 ಮೈಲೇಜ್ ಹಿಡಿದ್ರು 100 ಕಿಲೋಮೀಟ್ರ್ ಅಂತೂ ಆರಾಮ್ ಹೋಕೈತಿ. ಸೊ ಕೊಪ್ಪಳ ಮಠ ಹೋಕೈತಿ ಆರಾಮ್. ಮೇ ಬಿ ಗದಗ ಮಠನೂ ಹೋಕೈತಿ, ಬಟ್ ಅಷ್ಟು ರೆಸ್ಟ್ ತೊಗೊಳೋದು ಬೇಡ. ಗದಗ ಮಠ ಹೊಡಿಯೋದು ಬೇಡ, ಕೊಪ್ಪಳ ಮಠ ಹೊಡೋದೆ. ಅಲ್ಲೇ ಪೆಟ್ರೋಲ್ ಬಂಕ್ ಸಿಕ್ತಂದ್ರೆ ಓ ಮೈ ಗಾಡ್ ನೋಡಿದೆ, ನೈಸ್. ಹೋ ಮುಂಜಾನೆ ಇದೇ ರೂಟ್ನಾಗ ಬಂದಿದ್ರೆ ಇನ್ನೂ ಮಸ್ತ್ ಕಾಣ್ತಿತ್ತೇನೋ. ಗೆಚ್ಚ ಕಾಣೋದಿಲ್ಲ ಏಕ್ದಮ್. ಮಸ್ತ್ ಸೀಟ್ ಮಾಡ್ಯಾರ, ಮಸ್ತ್ ಮಾಡ್ಯಾರಪ್ಪ. ನೈಟ್ ಇನ್ನೂ ಮಸ್ತ್ ಕಾಣ್ತೈತಿ, ಫುಲ್ ಥಂಡಿ ಹವಾ ಬರ್ತೈತಿ, ಮಸ್ತ್ ಐತಿ. ಥ್ಯಾಂಕ್ ಯು. ವಿಸಿಟ್ ಅಗೇನ್ ವಿಜಯನಗರ ಮೇನ್ ಎಂಟ್ರೆನ್ಸ್ ಕಮಲಾಪುರ ಟೌನ್. ವಂದನೆಗಳು, ಮತ್ತೆ ಬನ್ನಿ ವಿಜಯನಗರ ಹೆಬ್ಬಾಗಿಲು ಕಮಲಾಪುರ. ಕನ್ನಡ ಪೂರ ಫ್ಲಾಲೆಸ್ ಓದ್ತನ್ನ. ಮಶ್ಕಿರಿ ಮಾಡಿರಿ ಎಲ್ಲೆಲ್ಲಿ ಕರ್ಕೊಂಬರ್ತೈತ್ಲಿಪ್ಪ ಗೂಗಲ್. ನೀ ಕಾರ್ ಮೋಡ್ ಹಾಕುಪ್ಪ ಅದನ್ನೇ. ಮತ್ತೆ ಈ ರೂಟಾಗ ಯಾಕೆ ತೋರಿಸ್ತದೆ? ಅಂತ ಹೋಗ್ಕನೋ ಕ್ರಾಸಿಂಗ್ನಾಗ. ಅಯ್ಯೋ ಸ್ವಲ್ಪರ ಫಾಸ್ಟ್ ಹೋಗಪ್ಪ ಅಪ್ಪ. ಎಷ್ಟು ದೊಡ್ಡದೈತೋ ಇದು. ಮುಗೀತು. ಹೊಸಪೇಟೆ ಫುಲ್ ಸಿಟಿ ಬೈಪಾಸ್ ಆಗಿಬಿಡ್ತೈತೆ ನೋಡ್ರಿ. ಮಸ್ತ್ ಐತೆ ರೋಡ್, ಏನೂ ಪ್ರಾಬ್ಲಮ್ ಇಲ್ಲ. ಹಂಪದ ಅಷ್ಟೆ, ಹಂಪು ಬಿಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ. ಮತ್ತೊಂದು ರೈಲ್ವೆ ಕ್ರಾಸಿಂಗ. ನಡಿ. ಬಂತಪ್ಪ ಫೈನಲಿ ಹೈವೇ. ಇದು ತುಂಗಭದ್ರಾ ಡ್ಯಾಮ್. ಲೇಸರ್ ಶೋ ಇರ್ತೈತಲ್ಲೇ, ಬಟ್ ನಾಟ್ ಟುಡೇ, ನಾಟ್ ಆನ್ ಬೈಕ್. ಫ್ರೆಶ್ ಮೀನು ಅದಾವ ನೋಡ್ರಿಪ್ಪ, ಬೇಗನೆ ಯಾರಿಗಾರ. ತುಂಗಭದ್ರಾ ಮೀನಾ. ಎನಿವೇ ಹೈವೇ ಅಂತೂ ಹತ್ತಿದ್ವಿ, ಈಗ ಹೋಗೋದು ಹಂಗೆ ನಾನ್ ಸ್ಟಾಪ್. ಹಂಪೆ ಅದಕ್ಕೆ ಹಾಕ್ಯಾರಪ್ಪ ಅಲ್ಲೇ. ಸಣ್ಣ ಅದಾವ, ಬಟ್ ಸ್ಟಿಲ್ ವೈ? ದಿಸ್ ಇಸ್ ವೈ ಡೈವರ್ಷನ್. ಸೊ ಪೆಟ್ರೋಲ್ ಹಾಕ್ಸಕ್ಕೆ ನಿಂತಿದ್ದೆ. 24.6 ಕೊಟ್ಟೈತೆ ಮೈಲೇಜ್, ವಿಚ್ ಈಸ್ ಓಕೆ ಕನ್ಸಿಡ್ರಿಂಗ್ ದ ಲಗೇಜ್ ಆ್ಯಂಡ್ ಸಿಟಿ ರೈಡಿಂಗ್. ಒಂದು ಲೆಕ್ಕಕ್ಕೆ ಚಲೋ ಮೈಲೇಜ. ಕೊಪ್ಪಳದಿಂದ ಒಂದು 10 ಕಿಲೋಮೀಟ್ರ್ ಮುಂದೆ ಬಂದಿರುವಾಗ ಇಲ್ಲಿ ಸ್ವಲ್ಪ ಸಸ್ತ ಆಯ್ತು ಪೆಟ್ರೋಲ್ ಕಂಪ್ಯಾರಿಸನ್ದಾಗ. ಅಲ್ಲಿ ಭಾಳ $1.5 ಹೆಚ್ಚಿಗೆ ಇತ್ತು ಹುಬ್ಬಳ್ಳಿ ಕಂಪ್ಯಾರಿಸನ್ದಾಗ. ಇಲ್ಲಿ ಒಂದು ಅರ್ಧ 50 ಪೈಸಾ ಹೆಚ್ಚಿಗೆ ಐತೆ ಅಷ್ಟೆ. ಅಯ್ಯೋ ಹೆಲ್ಮೆಟ್ ಫುಲ್ ಹೊಲಸಾಗ್ಬಿಟ್ಟೈತಿ, ಎಲ್ಲ ಹುಳ ಪಳ ಎಲ್ಲ ಸತ್ತಾವ ಇಲ್ಲೇ ಬಂದೆ. ಏನು ಮಾಡೋಕ್ಕೆ ಬರೋಂಗಿಲ್ಲ. ಬಟ್ ಇದನ್ನು ಚಲೋ ಆಗೈತಿ, ವ್ಯೂ ಚಲೋ ಐತಿ, ಕ್ಲೈಮೇಟ್ ಚಲೋ ಆಗೈತಿ, ಸಣ್ಣಾಗಿ ತಂಪತ್ತಾದೈತಿ, ಅಷ್ಟು ಏನಿಲ್ಲ, ಸ್ಲೈಟಾಗಿ ಎತ್ತಾದೈತಿ, ನಾಟ್ ಬ್ಯಾಡ್. ಟೋಲ್ ಬಂತು, ಯಾವುದೋ ಟೋಲ್ ಐತಲ್ಲ ಇದು, ಮುಂಡ್ರಿಗೆ ಇರ್ಬೇಕು, ಐ ಡೋಂಟ್ ನೋ, ನೋಡು ಬರ್ರಿ. ಒಟ್ಟು ಕೊಪ್ಪಳಕ್ಕೆ ಅದಕ್ಕೆ ನಡೋಬರ್ಕಿನ ಟೋಲ್ ಇದೆ. ನಮಗೇನು ಫರಕ್ ಬೀಳಂಗಿಲ್ಲ, ನಮ್ಮ ಕಡೆ ಅಂತೂ ಟೋಲ್ ತೊಗೊಳಂಗಿಲ್ಲ. ಹಂಪು ಇರಬಾರ್ದು. ಐ ಡೋಂಟ್ ವಾಂಟ್ ಟು ಚೇಂಜ್ ಮೈ ಲೆಗ್ ಪೊಸಿಷನ್. ಹಂಪಿಲ್ಲ ಹಂಪು ಲೆಕ್ಕದಾಗ ನಾ ಯಾವ ಟೋಲ್ ಅನ್ನೋದನ್ನು ನೋಡಲಿಲ್ಲ. ಸಾರಿ ಗೈಸ್. ಯಾವ ಟೋಲ್ ಅನ್ನೋ ಇದು ಆಲ್ಮೋಸ್ಟ್ ಗದಗ ಸಮೀಪದೇವಿ. ಗದಗ ಇಸ್ 15 ಕಿಲೋಮೀಟರ್ಸ್. ಅಂದ್ರೆ ಗದಗ ಬೈಪಾಸ್ ಅಂದರೂ ದೂರ ಇಲ್ಲ. ಗದಗ 15 ಅಂದ್ರೆ ಅದು ಒಳಗೆ ಸಿಟಿ ಒಳಗೆ ಒಂದು 10 ಕಿಲೋಮೀಟ್ರ್ ಐತೆ ಬೈಪಾಸ್.
ಹುಬ್ಬಳ್ಳಿ 70 ಕಿಲೋಮೀಟರ್ಸ್. ಟೈಮ್ ಆಗೈತಿ 5:36. ಏನಿಲ್ಲ, ಮೈಲೇಜ್ ನೋಡೇ ಮಜಾ ಬರೋದು ನೋಡ್ರಿ. ಅಲ್ಲಿ 30.7 ಅಂತ ಅಂದ್ರೆ ಒಂದು ಫುಲ್ ಟ್ಯಾಂಕ್ನಾಗ 400 ಮ್ಯಾಕ್ಸಿಮಮ್ ಕೊಡ್ತೈತಿ ನಮ್ಮ ಗಾಡಿ. ಈಗ ಅಗಳೇ ಫುಲ್ ಟ್ಯಾಂಕ್ ಮಾಡಿಸಿ 40 ಕಿಲೋಮೀಟ್ರ್ ಹೊಡೆದೆ ನಾನು. ಇನ್ನೂ 400 ಕಿಲೋಮೀಟ್ರ್ ರೇಂಜ್ ತೋರಿಸೋದು. ಮಜಾ ಬರತ್ತೈತೆ ನಮ್ಗೆ, ಅದನ್ನು ನೋಡೇ ಮಜಾ ಬರತ್ತೈತಿ. ಗದಗ ಬೈಪಾಸ್ ಮಾಡತ್ತೀವಿ. ಗದಗ ರೀಚ್ ಆದ್ವಿ. ಹುಬ್ಬಳ್ಳಿ ಇಲ್ಲಿಂದ 55 ಕಿಲೋಮೀಟರ್ಸ್. ಎಸ್, 55 ಕಿಲೋಮೀಟರ್ಸ್ ಅಂದ್ರೆ ಅರ್ಧ ತಾಸು ಆಕೈತಿ. ಅಂದ್ರೆ ಇದೇ ಸ್ಪೀಡ್ನಾಗಿದ್ರೆ ರೋಡ್ ಅಂದ್ರೆ ಚೌಕ ಐತಿ, ಸ್ಪೀಡ್ ಮೇಂಟೈನ್ ಆಕೈತಿ, ಪ್ರಾಬ್ಲಮ್ ಇಲ್ಲ. ಸನ್ಸೆಟ್ ಆಗತೈತಿ ಸಣ್ಣಗೆ, ಎಷ್ಟು ಮಸ್ತ್ ಆಗೈತಿ ವ್ಯೂ. ಮಸ್ತ್ ಐತಿ. ಗಿಚ್ ಆಕಾಶದ ಕಲರೂ ಮಸ್ತ್ ಆಗೈತಿ. ಬಟ್ ಹಾಂ, ಸಣ್ಣಗೆ ಇಂಡಿಕೇಟರ್ ಹೊತ್ತಾಗ್ತೈತಿ ಕತ್ಲಾಗತ್ತಂತೆ. ಪ್ರಾಬ್ಲಮ್ ಏನಿಲ್ಲ, ಬಟ್ ಸುಮಾರು ರಿಸ್ಕ್ ಬೇಡ ಅಂತ ಅಷ್ಟೇ. ಬೇರೆ ಏನಿಲ್ಲ. ಹೆಡ್ಲೈಟ್ ಚಲೋ ಐತೆ ಗಾಡಿದು, ಪ್ರಾಬ್ಲಮ್ ಇಲ್ಲ. ಬಟ್ ಹೆಲ್ಮೆಟ್ ಈಗ ಹೆಲ್ಮೆಟ್ನಾಗ ಫುಲ್ ಎಲ್ಲ ಇವು ಸತ್ತಾವು ಹೊಳ. ಅವನ್ನೆಲ್ಲ ಕ್ಲೀನ್ ಮಾಡ್ಕೊತ ಕುಂದಿರ್ಬೇಕು. ಮತ್ತು ಅದ್ರ ಬದಲಿ ಬೆಳಕಿದ್ದಾಗನೇ ಮನೆಗೆ ಹೋಗಿ ಕ್ಲೀನ್ ಮಾಡೋದು ಬೇರೆ. ಈಗ ಹೊರಗೆ ಕ್ಲೀನ್ ಮಾಡ್ಕೊಂಡು ಚಂದಂಗೆ ಟಿಶ್ಯೂ ಪೇಪರ್ ಸಿಗಂಗಿಲ್ಲ. ನಾರ್ಮಲ್ ಅದು ಬೇರೆ ಇದ್ರದ ಪೇಪರ್ಲಿ ಎಲ್ಲ ಅರ್ಬಿಲೆ ಮಾಡಿದೆ ಅಂದರೆ ಕಚ್ಚ ಕುಂದ್ರಕ್ಕೆ ಚಾಲು ಆಕ್ಕವು. ಸೊ ಹಂಗೆ ಅದಕ್ಕೆ ನಾ ರಾತ್ರಿ ಹೊಡಿಯೋದು ಪ್ರಿಫರ್ ಮಾಡೋಂಗಿಲ್ಲ. ಬಟ್ ಏನು ಮಾಡೋಕ್ಕೆ ಬರೋಂಗಿಲ್ಲ. ಮುಂಜಾನೆ ಸ್ವಲ್ಪ 1 ತಾಸು ಲೇಟ್ ಆತ, ಸೊ ಸಂಜೆಗೆ 1 ತಾಸು ಲೇಟ್ ಆಗೋದ. ನೋಡ್ರಿ ಹೋಗೋಣ. ನೋಡ್ರಿ ಬಾ, ಎಷ್ಟು ಮಸ್ತ್ ಕಾಣದ ಸನ್ಸೆಟ್, ಎಷ್ಟು ಚಂದ ಆಗೈತಿ ಸ್ಕೈ. ಮಿಕ್ಸ್ ಆಫ್ ಕಲರ್ಸ್, ಎಲ್ಲ ಬಣ್ಣ ತೊಗೊಂಡು ಹಾಕ್ಬಿಟ್ಟಾರ. ಮಸ್ತ್ ಕಾಣತೈತಿ. ನನ್ನ ಗಾಡಿ ಕೊಡದೈತಿ, ಪೆಟ್ರೋಲ್ ಅಂತೂ ಕೊಡದೈತಿ. ಬಟ್ ನೋಡ್ರಿ ಇಲ್ಲಿ, ನಾ 67 ಕಿಲೋಮೀಟ್ರ್ ಬಂದೇನಿ, 67.5. ಇನ್ನೂ ರೇಂಜ್ 410 ತೋರ್ಸಾಕತೈತಿ. ಮೈಲೇಜ್ 31.5 ಅಂತ ರೇಂಜ್ ತೋರಿಸೋದು. ನನ್ನ ಗಾಡಿ ಕೊಡೋದು 400, ಇನ್ನೂ 410 ತೋರ್ಸಾಕತೈತಿ. ಅದು 470 ಕೊಟ್ಟಂಗೆ ಆತು ನಂಗೆ ಮೈಲೇಜ್ ಟೋಟಲ್, ಹೆಚ್ಚು ಕಮ್ಮಿ. ಡೇಂಜರ್ ಮೈಲೇಜ್ ಕೊಡೋದು ಅಂದ್ರೆ ತೋರ್ಸಾಕತ್ತದ, ಅಷ್ಟು ಕೊಡೋಂಗಿಲ್ಲ ಅದು. ಬಟ್ ಅದೇ ಹಿಂಗೆ ಕನ್ಸಿಸ್ಟೆಂಟ್ ಹೊಡ್ಯಾತೇನಲ್ಲ, ನಾ 90 ಮಟ ಹೊಡ್ಯಾತೇನೆ ಅಷ್ಟೇ, ಭಾಳ ಫಾಸ್ಟ್ ಹೊಡಿಬಲ್ಲ ನಾ. ಮಸ್ತ್ ಕೊಡೋದು. ವಿತ್ ಲಗೇಜ್ ವಿತ್ ಪಿಲಿಯನ್ ಇದ್ರೂ ಚಲೋ ಕೊಡೋದು ಮೈಲೇಜ್. ಅಂದರೆ ರೋಡ್ ಹೆಂಗಿತ್ತಂದ್ರೆ ಕೊಡ್ತೈತೆ ಮೈಲೇಜ್. ಈಗ ನೋಡ್ರಿ ಸನ್ಸೆಟ್ ಹೆಂಗೆ ಎಷ್ಟು ಬ್ರೈಟ್ ರೆಡ್ ಆಗ್ಯಾನ ನೋಡ್ರಿ ಸೂರ್ಯ. ನೋಡ್ರಿ ಫುಲ್ ಬ್ರೈಟ್ ರೆಡ್. ವಾವ್, ಫುಲ್ ಮಸ್ತ್. ಏನೋ ಗೊತ್ತಿಲ್ಲ, ಎಷ್ಟೊತ್ತೆ ನೋಡಿದ್ರು ಬೇಸರ ಹಂಗಿಲ್ಲ. ಸನ್ರೈಸ ಸನ್ಸೆಟ್ ಹೆಚ್ಚು ಕಾಣ್ತೈತಿ. ಅಣ್ಣಿಗೇರಿ, ದಿಸ್ ಇಸ್ ಅಣ್ಣಿಗೇರಿ. ಯಾಕೋ ಅಡ್ಡು ಬರೋರು ಯಾರಿಲ್ಲ ಇವತ್ತು. ಲೇಟ್ ಬಂದ್ವೆಲ್ಲ ಮಕ್ಕೊಂಡವ್ರ ಕಾಣಿಸ್ತದೆ ಎಲ್ಲರೂ ಮನ್ಯಾಗ ಹೋಗಿ. ಇದೇನು ಅಣ್ಣಿಗೆ ಇಲ್ಲೇ ಅದಾರ ನೋಡ ಅಡ್ಡು ಬರೋರೆ. ಬಂತರಿಪ್ಪ ಹುಬ್ಬಳ್ಳಿ. ಎಷ್ಟು ಟೈಮ? 6:23. ಎಸ್. ಸೊ ಇದಿತ್ತು ಹಂಪಿ ಟ್ರಿಪ್. ಮಸ್ತ್ ಇತ್ತು, ಮಜಾ ಬಂತು. ನಿಮಗೂ ಚಲೋ ಅನ್ಸೈತೆ ಅನ್ಕೊತೇನೆ. ಮತ್ತು ಸಿಗೋಣಂತ. ಟ್ರಾಫಿಕ್ ಟೂ ಮಚ್ ಟ್ರಾಫಿಕ್. ಆ ಕಡೆಯಿಂದ ಹೋಗ್ಬೇಕಿತ್ತು ನಾನು, ಐ ಡೋಂಟ್ ನೋ. ಬಸ್ ಸ್ಟ್ಯಾಂಡ್ ಅಂತೂ ಗಿಚ್ಚು ಕಾಣತೈತಿ. ಹೋಗಿಲ್ಲ ನಾವು, ಒಮ್ಮೆ ಹೋಗಿದ್ದೆ. ಫಾಗ್ ಎಸ್ಕಲೇಟ್ರ್ ಎಲ್ಲ ಇಟ್ಟಾರಲ್ಲ, ಮಸ್ತ್ ಮಾಡ್ಯಾರಪ್ಪ ಬಸ್ ಸ್ಟ್ಯಾಂಡ್. ಆ ಕಡೆ ಹೋಗ್ಬೇಕಿತ್ತು ನಾ, ಅಂದ್ರೆ ಸರಳ ಹೊರಗೆ ಹೋಗ್ತಿದ್ದೆ. ಇದು ಸ್ವಲ್ಪ ತ್ರಾಸು.